ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ ಅಪ್ಡೇಟ್ ಬಂದೇ ಬರುತ್ತೆ. ಸಂಜೆ ಒಂದು 8 ಗಂಟೆ ಒಳಗೆ ಬರ್ಬೋದು ಅಂತ ಅನ್ಕೊಂಡಿದ್ದು. ಆದ್ರೆ ಯಾವುದೇ ರೀತಿ ಅಪ್ಡೇಟ್ ಬರಲಿಲ್ಲ. ಏನಕ್ಕಂದ್ರೆ 12ನೇ ತಾರೀಕು ಲಾಸ್ಟ್ ಡೇಟ್. 12ನೇ ತಾರೀಕಿಗೆ ಮೇನ್ ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು. ಆದ್ರೆ ರಾತ್ರಿ 11:15 ಸ್ಕ್ವಾಡ್ ನ ಟಕ್ ಅನೌನ್ಸ್ ಮಾಡ್ತಾರೆ. ಅದ್ರಲ್ಲೂ ಅಲ್ಲದೆ 2 ಪ್ಲೇಯರ್ಸ್ ರೋಲ್ಡ್ ಔಟ್ ಮಾಡ್ಬಿಟ್ಟು ಹಾಗೆ ಇಬ್ರನ್ನ ಇನ್ ಮಾಡ್ಬಿಡ್ತಾರೆ. ಅದ್ರಲ್ಲೂ ಅಲ್ಲದೆ ಫಸ್ಟ್ ಆಗಿ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ರೋಲ್ಡ್ ಔಟ್ ಮಾಡ್ತಾರೆ. ಅವ್ರ ಬ್ಯಾಕ್ ಪೇನ್ ಇಂದ ಇನ್ನ ಅವರು ರಿಕವರಿ ಆಗಿಲ್ಲ ಅಂತ ಜಡೇಜಾ ಅವರು ಸೆಕೆಂಡ್ ODI ಮ್ಯಾಚ್ ಅಲ್ಲಿ ಹೇಳಿರ್ತಾರೆ. ಅದಾದ ನಂತರ ಇವಾಗ NC ಅವರು ಅಫಿಷಿಯಲ್ ಆಗಿ ರಿಪೋರ್ಟ್ ನ ಮಾಡಿದ್ದಾರೆ. BCCIಗೆ ಇವರು ಇನ್ನ ಫಿಟ್ ಇಲ್ಲ, ಅದಕ್ಕೋಸ್ಕರ ಅಂದ್ರೆ ಮ್ಯಾಚ್ ನ ಆಡಿಸ್ಬೋದು ಆದ್ರೆ ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ತುಂಬಾ ಪ್ಲೆಸರ್ ಕೊಟ್ಟಿ ಬುಮ್ರಾ ಅವ್ರಿಗೆ ಬಾಲಿಂಗ್ ಮಾಡಿಸೋದು ಅವಶ್ಯಕತೆ ಇಲ್ಲ. ಮೊದ್ಲು ಅವರ ಹೆಲ್ತ್ ಮುಖ್ಯ. ಅದು ಅಲ್ಲದೆ ಇನ್ನು 4-5 ತಿಂಗಳು ಬಿಟ್ಟಿಟ್ನೆ ಇಂಗ್ಲೆಂಡ್ ಮೇಲೆ ಟೆಸ್ಟ್ ಮ್ಯಾಚ್ ಇದೆ, ಅದನ್ನು ಸಹ ತಲೆಯಲ್ಲಿ ಇಟ್ಕೋಬೇಕು. ಇವರು ಏನಾದ್ರೂ ಇವಾಗಲೇ ಎಫೆಕ್ಟಿವ್ ಕೊಟ್ಟಿ ಚಾಂಪಿಯನ್ ಟ್ರೋಫಿ ಮೇನ್ ICC ಇವೆಂಟ್ ಇದಕ್ ಬೇಕು ಅಂತ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಬೇಕಾರೆ ಈ BGT ಸೀರೀಸ್ ಅಲ್ಲೇ 2 ಮ್ಯಾಚ್ ಗಿಂತ ರೋಲ್ಡ್ ಔಟ್ ಮಾಡ್ಬಿಟ್ಟಿದ್ರು ಬುಮ್ರಾ ಅವರು ಪಕ್ಕ ICC ಇವೆಂಟ್ ಗೆ ಅವೈಲೇಬಲ್ ಆಗ್ತಾ ಇದ್ರು. ಆದ್ರೆ ಯಾವಾಗ BGTಲಿ ಇವ್ರಿಗೆ ಬ್ಯಾಕ್ ಸ್ಪೇಸಮ್ ಆಯ್ತೋ ಅದು ಎಫೆಕ್ಟ್ ಆಗಿರದೆ ಈ ICC ಇವೆಂಟ್ ಇಂದ ಇವರು ರೋಲ್ಡ್ ಔಟ್ ಆಗಕ್ಕೆ ಮೇನ್ ಕಾರಣ ಆಯ್ತು. ಅದರಲ್ಲೂ ಅಲ್ಲದೆ ಇವ್ರಿಗೂ ಒಂದ್ ಸ್ವಲ್ಪ ಗಿಲ್ಟ್ ಇದ್ದೇ ಇರುತ್ತೆ. ಅದರಲ್ಲೂ ಅಲ್ಲದೆ ಮೇನ್ ICC ಇವೆಂಟ್ ಗಳಿಗೆ ಮಿಸ್ ಮಾಡ್ಕೊಂಡಲ್ಲ ಅಂತ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಇರ್ತದೆ. ಆದ್ರೂ ಹಾಗೆ ಅವರ ಹೆಲ್ತ್ ತುಂಬಾ ಮುಖ್ಯ. ಅದಕ್ಕೋಸ್ಕರ BCCI ಈ ಡಿಸಿಷನ್ ನ ತಗೊಂಡಿರೋದು. ಜಸ್ಪ್ರೀತ್ ಬುಮ್ರಾ ಅವ್ರನ್ನ ರೋಲ್ಡ್ ಔಟ್ ಮಾಡಿ ಆ ಜಾಗಕ್ಕೆ ಹರ್ಷಿತ್ ರಾಣನ್ನ ರೀಪ್ಲೇಸ್ಮೆಂಟ್ ಮಾಡಿರೋದು. ಅದ್ರಲ್ಲೂ ಅಲ್ಲದೆ ನಾವು ಸ್ಕ್ವಾಡ್ ಗೆ ಅನೌನ್ಸ್ ಆದಾಗ್ಲೇನೆ ಅಜಿತ್ ಅಗರ್ಕರ್ ಮತ್ತೆ ರೋಹಿತ್ ಶರ್ಮಾ ಅವರು ಹೇಳಿದ್ರು ಬ್ಯಾಕಪ್ ಪ್ಲೇಯರ್ ಆಗಿ ಇಂಗ್ಲೆಂಡ್ ಸೀರೀಸ್ ಗೆ ಮಾತ್ರ ಹರ್ಷಿತ್ ರಾಣನ್ನ ಕರ್ಕೊಂಡಿರ್ತೀವಿ ಅಂತ. ಆದ್ರೆ ಇವಾಗ ಅಫಿಷಿಯಲ್ ಆಗಿ ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ಗೆ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ಒಂದು ಒಳ್ಳೆ ವಿಷಯನೇ. ಅದ್ರಲ್ಲೂ ಅಲ್ಲದೆ ಮೊಹಮ್ಮದ್ ಸಿರಾಜ್ ತಗೋತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದ್ದು. ಆದ್ರೆ ಯಾವುದೇ ರೀತಿ ಮೊಹಮ್ಮದ್ ಸಿರಾಜ್ ಈ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಮಾಡಿಲ್ಲ. ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ ಅವರು ಹೇಳಿದ್ರು ಮಿಡಲ್ ಓವರ್ ಅಲ್ಲಿ ಇವರು ಜಾಸ್ತಿ ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡಲ್ಲ, ಅದಕ್ಕೋಸ್ಕರ ಇವ್ರನ್ನ ಯಾವುದೇ ರೀತಿ ತಗೋತಾ ಇಲ್ಲ ಅಂತ. ಆದ್ರೂ ಒಂದು ಚಾನ್ಸ್ ನೋಡ್ಬೋದಿತ್ತು. ಆದ್ರೂ ಇದು ಒಂದು ಒಳ್ಳೆ ವಿಷಯನೇ. ಅದಾದ ನಂತರ 2ನೇ ರಿಪ್ಲೇಸ್ಮೆಂಟ್ ಮಾಡಿರೋದು ಯಶಸ್ವಿ ಜೈಸ್ವಾಲ್ ನ ರೋಲ್ಡ್ ಔಟ್ ಮಾಡಿ ಆ ಜಾಗಕ್ಕೆ ವರುಣ್ ಚಕ್ರವರ್ತಿನ ಇನ್ ಮಾಡಿರೋದು. ಇದೊಂದು ಸ್ವಲ್ಪ ನಂಗೆ ಬೇಜಾರಾಯ್ತು. ಏನಕ್ಕಂದ್ರೆ ವರುಣ್ ಚಕ್ರವರ್ತಿ ಅವರು ಏನಕ್ಕೆ ಬೇಕಾಗಿತ್ತು ಅಂತ ಅನಿಸ್ತು. ಲೆಫ್ಟ್ ಆರ್ಮ್ ಬಾಲರ್ ಸ್ಪಿನ್ನರ್ ಇದ್ದಿದ್ದು ಕುಲ್ದೀಪ್ ಯಾದವ್, ಒಂದು ರೈಟ್ ಆರ್ಮ್ ಬಾಲರ್ ಬೇಕು ಅಂತ ಇಲ್ಲಿಗೆ ತಗೊಂಡಿದ್ದು. ವರುಣ್ ಚಕ್ರವರ್ತಿ ಅವ್ರನ್ನ ಏನಕ್ಕೆ ಈ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆದ್ರೂ ಒಂದು ಒಳ್ಳೆ ವಿಷಯನೇ. ಅದರಲ್ಲದೆ ವರುಣ್ ಚಕ್ರವರ್ತಿ ಅವ್ರನ್ನ ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ಅಲ್ಲೇ ಇರ್ಲಿಲ್ಲ, ಆದ್ರೆ T20 ಸೀರೀಸ್ ಅಲ್ಲಿ ಏನು ಬೆಂಕಿ ಪರ್ಫಾರ್ಮೆನ್ಸ್ ನೀಡಿದ್ರು ಅದಕ್ಕೋಸ್ಕರ ಇವ್ರನ್ನ ಚಾಂಪಿಯನ್ ಟ್ರೋಫಿಗೂ ಸಹ ತಗೊಬಂದ್ರು. ಹಾಗೆ ಇವಾಗ ನಡೀತಾರಂತ ಇಂಗ್ಲೆಂಡ್ ಸೀರೀಸ್ಗೂ ಸಹ ತಗೊಬಂದ್ರು. ಅದರಿಂದ ಇವಾಗ ಚಾಂಪಿಯನ್ ಟ್ರೋಫಿಗೂ ತಗೊಬಂದಿದ್ದಾರೆ. ಆದ್ರೆ ದುಬೈನ ಫ್ಲಾಟ್ ವಿಕೆಟ್ ಅಲ್ಲಿ ಇವರ ಬೌಲಿಂಗ್ ಯಾವ ತರ ಎಫೆಕ್ಟಿವ್ ಆಗಿ ಆಗುತ್ತೆ ಅಂತ ನೋಡ್ಬೇಕು. ಏನಾದ್ರೂ ಕುಲ್ದೀಪ್ ಯಾದವ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸ್ತಾರ ಅಂತ ನನಗೆ ಕ್ವಶನ್ ಮಾರ್ಕ್ ಬರ್ತಿದೆ. ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಅವ್ರನ್ನೇ ಆಡ್ಸಿದ್ರೆ ಬೆಟರ್. ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಟೀಮ್ ಇಂಡಿಯಾದ ಅಫಿಷಿಯಲ್ ಸ್ಕ್ವಾಡ್ ಚಾಂಪಿಯನ್ ಟ್ರೋಫಿಗೆ 2 ಚೇಂಜಸ್ ಆಗಿರೋದು ಅಷ್ಟೇ, ಇನ್ನೇನು ಇಲ್ಲ. ಅದಾದ ನಂತರ 3 ರಿಸರ್ವ್ ಪ್ಲೇಯರ್ ಇರೋದು. ಆದ್ರೆ ಇವರು ಯಾವುದೇ ರೀತಿ ದುಬೈಗೆ ಟ್ರಾವೆಲ್ ಮಾಡಲ್ಲ. ನಾನ್ ಟ್ರಾವೆಲಿಂಗ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಗಳು ಇವರು. ಶಿವಮ್ ದುಬೆ, ಯಶಸ್ವಿ ಜೈಸ್ವಾಲ್, ಮೊಹಮ್ಮದ್ ಸಿರಾಜ್ ಇವರು ರಿಸರ್ವ್ ಪ್ಲೇಯರ್ ಆಗಿ ಇದ್ದಾರೆ. ಇಲ್ಲಿ ಮೇನ್ ಸ್ಕ್ವಾಡ್ ಅಲ್ಲಿ ಏನಾದ್ರೂ ಇಂಜೂರ್ ಆಯ್ತು ಅಂದ್ರೆ ಈ 3 ಜನದಲ್ಲಿ ಒಬ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಅದೇನು ದುಬೈನ ಅಷ್ಟು ದೂರ ಇಲ್ಲ, ಬೇಕಾದಾಗ ಕರ್ಸ್ಕೊಂಡ್ರಾಯ್ತು ಅಂತ ಅವ್ರನ್ನ ಇಲ್ಲೇ ಬಿಟ್ಟಿದ್ದಾರೆ. ಏನು ಮೇನ್ 15 ಮೆಂಬರ್ ಸ್ಕ್ವಾಡ್ ಇದೆಯೋ ಅವ್ರನ್ನ ಟ್ರಾವೆಲಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಆದ್ರೂ ಇವಾಗ ನಮ್ಮ ಇಂಡಿಯಾದ ಸ್ಕ್ವಾಡ್ ಅಂತೂ ಅದ್ದೂರಿಗೆ ಇದೆ. ಆದ್ರೆ ಬಾಲಿಂಗ್ ಕೋರ್ ಅಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಅಂತೂ ಹಾಗೆ ಆಯ್ತು. ಬೂಮ್ರಾ ಅವರ ಅನ್ಅವೈಲಬಲ್ ಇಂದ ಒಂದು ಸ್ವಲ್ಪ ಬಾಲಿಂಗ್ ವೀಕ್ ಆಗಿ ಕಾಣಿಸ್ತಾ ಇದೆ. ಏನಾದ್ರೂ ಬೂಮ್ರಾ ಅವರು ಇದ್ದಿದ್ರೆ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಬೇರೆ ರೀತಿ ಇರ್ತಿತ್ತು. ಅದಕ್ಕೋಸ್ಕರ ಇವರ ಅನ್ಅವೈಲಬಲ್ ಇಂದ ಒಂದು ಸ್ವಲ್ಪ ವೀಕ್ ಆಗಿ ಕಾಣಿಸುತ್ತೆ. ಆದ್ರೂ ಈ ಚಾಂಪಿಯನ್ ಟ್ರೋಫಿ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಅಂತೂ ಅದ್ದೂರಿಗೆ ಇದೆ. ನೋಡೋಣ, ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.